ಪರಲೋಕದವುಗಳ ಕಡೆಗೆ ನೋಡುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಆಯ್ಕೆಯು ನಮ್ಮದು. ಈ ದಿನದ ಸತ್ಯವೇದದ ವಾಕ್ಯ, ಆತ್ಮನೂ ಮೊದಲಗಿತ್ತಿಯೂ ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಪ್ರಕಟಣೆ 22ನೇ ಅಧ್ಯಾಯ 17ನೇ ವಚನ. ನಿಮ್ಮ ಮತ್ತು ನನ್ನ ರಕ್ಷಣೆಯ ಕೆಲಸವು ಸಂಪೂರ್ಣವಾಗಿ ನಮ್ಮ ಮೇಲೆ ಅವಲಂಬಿತವಾಗಿದೆ. ಯಾಕಂದರೆ ನಮಗಾಗಿ ಮಾಡಲಾಗಿರುವ ಕೃಪೆಯ ಅನುಗ್ರಹವನ್ನು ಸ್ವೀಕರಿಸುವುದು ನಮ್ಮ ಮೇಲೆಯೇ ಅವಲಂಬಿಸಿದೆ. ನಮಗಾಗಿ ಮಾಡಬಹುದಾದ ಎಲ್ಲವನ್ನೂ ದೇವರು ಮಾಡಿದ್ದಾನೆ. ಕ್ರಿಸ್ತನು ತನ್ನ ಸ್ವಂತ ರಕ್ತದಿಂದ ನಿಮ್ಮನ್ನು ಖರೀದಿಸಿದ್ದಾನೆ. ನೀವು ದೇವರೊಂದಿಗೆ ಒಂದಾಗಲು ಮತ್ತು ಪಾಪ ಹಾಗೂ ಪಾಪಿಗಳಿಂದ ಬೇರ್ಪಡಲು ಅವನು ವಿಮೋಚನಾ ಹಣವನ್ನು ಪಾವತಿ ಮಾಡಿದ್ದಾನೆ. ಹೃದಯವು ಕ್ರಿಸ್ತನಿಗೆ ತೆರೆದಾಗ ಪವಿತ್ರಾತ್ಮನು ಅದರಲ್ಲಿ ಅದ್ಭುತವಾಗಿ ನವೀಕರಿಸುವ ಬಲದೊಂದಿಗೆ ಕೆಲಸ ಮಾಡುತ್ತಾನೆ. ಆದರೆ ನಾವು ದೇವರೊಂದಿಗೆ ಸಹ ಕೆಲಸಗಾರರಾಗಬೇಕೆಂದರೆ ನಮ್ಮ ಕಡೆಯಿಂದ ದೇವರಿಗೆ ಸಂಪೂರ್ಣವಾದ ಶರಣಾಗತಿ ಇರಬೇಕು. ನಮಗೆ ಕೊಡಲ್ಪಟ್ಟ ಸಾಮರ್ಥ್ಯಗಳಿಗನುಸಾರ ನಮ್ಮನ್ನು ನಾವು ಆತನಿಗೆ ಅರ್ಪಿಸಿಕೊಳ್ಳಬೇಕು. ನಂಬಿಗಸ್ತ ಸೈನಿಕರು ಕ್ರಿಸ್ತನಿಗಾಗಿ ಸೇವೆ ಮಾಡುವಂತೆ ನಮ್ಮ ಆತ್ಮೀಕ ದೇಹಬಲವನ್ನು ದೇವರಿಗೆ ಅರ್ಪಿಸಿಕೊಳ್ಳಬೇಕು. ದೇವರಿಗೆ ತೋರಬೇಕಾದ ನಮ್ಮ ಕರ್ತವ್ಯದ ನಿಯಮವು ಸರ್ವೋಚ್ಚವಾದದ್ದು. ಅದು ಉದ್ದೇಶದ ಮೇಲೆ, ಆತ್ಮಸಾಕ್ಷಿಯ ಮೇಲೆ, ತಲಾಂತುಗಳ ಮೇಲೆ ಮತ್ತು ಸ್ವತ್ತುಗಳ ಮೇಲೆ ಅಧಿಕಾರವನ್ನು ಹೊಂದಿದೆ. ಅದು ದೇವರ ಪ್ರತಿಸ್ಪರ್ಧಿಯನ್ನು ಒಪ್ಪುವುದಿಲ್ಲ ಮತ್ತು ಒಂದು ಕ್ಷಣವೂ ತನ್ನ ಮಾದರಿಯ ಶ್ರೇಷ್ಠತೆಯನ್ನು ಕಡಿಮೆಗೊಳಿಸುವುದಿಲ್ಲ. ಅದು ಭೂಮಿಯ ಯಾವ ದಬ್ಬಾಳಿಕೆಯ ಅಧಿಕಾರದೊಂದಿಗೆ ರಾಜಿ ಮಾಡಿಕೊಳ್ಳಲು ಪ್ರವೇಶಿಸುವುದಿಲ್ಲ. ಕರ್ತವ್ಯದ ಪ್ರತಿಯೊಂದು ಕಾರ್ಯದಲ್ಲೂ ನಾವು ಸ್ವಾರ್ಥವನ್ನು ಯೇಸುವಿನಲ್ಲಿ ಮರೆಮಾಡಬೇಕು. ನಾವು ನಮ್ಮನ್ನೇ ಮೀರಿ ಸ್ವಾರ್ಥ ಮತ್ತು ತಾತ್ಕಾಲಿಕವಾದ ತೃಪ್ತಿಯ ಕಿರಿದಾದ ವ್ಯಾಪ್ತಿಯನ್ನು ಮೀರಿ ಹೊರ ಜಗತ್ತಿಗೆ ತಲುಪಬೇಕು. ದೇವರಿಗೆ ತೋರುವ ವಿಧೇಯತೆಯು ಭೂಮಂಡಲಗಳ ಅತ್ಯುನ್ನತವಾದ ಆಜ್ಞೆಗಳೊಂದಿಗೆ ಆತ್ಮವನ್ನು ಐಕ್ಯತೆಗೆ ತರುತ್ತದೆ. ಕ್ರಿಸ್ತನು ಒಪ್ಪಿ ಮುನ್ನಡೆಸುವ ಕೆಲಸಕ್ಕೆ ಇದು ಘನತೆಯನ್ನು ಮತ್ತು ನಿಜವಾದ ಶ್ರೇಷ್ಠತೆಯನ್ನು ನೀಡುತ್ತದೆ. ಜೀವನದ ಅತ್ಯಂತ ಕೆಳಮಟ್ಟದ ಸ್ಥಾನವನ್ನು ಇದು ಅತ್ಯುನ್ನತ ಗೌರವಗಳೊಂದಿಗೆ ಕಿರೀಟಗೊಳಿಸುತ್ತದೆ. ಮನುಷ್ಯರನ್ನು ದೇವರೊಂದಿಗಿನ ಮೈತ್ರಿಗೆ ಕರೆತರುತ್ತದೆ ಮತ್ತು ನಿತ್ಯದಿಂದಲೂ ಅನಂತನಾದವನ ಮನಸ್ಸಿನಲ್ಲಿ ನೆಲೆಸಿರುವ ಯೋಜನೆ ಮತ್ತು ಉದ್ದೇಶಗಳೊಂದಿಗೆ ಮನುಷ್ಯರನ್ನು ಅವರ ಆಸಕ್ತಿಗಳನ್ನು ಬಂಧಿಸುತ್ತದೆ. ಕರ್ತನಾದ ಯೇಸು ಕ್ರಿಸ್ತನು ನಿಮಗಾಗಿ ಬೆಲೆಯನ್ನು ಪಾವತಿಸಿದ್ದಾನೆ. ಕೇವಲ ಸತ್ಯವನ್ನು ಸ್ವೀಕರಿಸಲು ಅಲ್ಲ, ಆದರೆ ಹೃದಯದ ಸೇವೆಗಾಗಿ ಆತನು ಬೆಲೆಯನ್ನು ಪಾವತಿಸಿದ್ದಾನೆ. ಆತನು ನಿಮ್ಮ ಆತ್ಮದ ಗೌರವವನ್ನು ಬಯಸುತ್ತಾನೆ. ನೀವು ದೇವರ ಚಿತ್ತವನ್ನು ಮಾಡಬೇಕೆಂಬ ನಿಮ್ಮ ನಂಬಿಕೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ನೀವು ದೇವರ ಸನ್ನಿಧಿಯಿಂದ ಪಲಾಯನ ಮಾಡುವಂತೆ ನಿಮ್ಮ ಕರ್ತವ್ಯದ ಹೊರೆಗಳಿಂದ ನಿಮ್ಮನ್ನು ನೀವು ಬಿಡುಗಡೆಗೊಳಿಸಿಕೊಳ್ಳಲು ಸಾಧ್ಯವಿಲ್ಲ. ದೇವರಿಗೆ ವಿಧೇಯರಾಗುವ ಮೂಲಕ ಮಾತ್ರ ನೀವು ನಿಜವಾದ ಸಂತೋಷವನ್ನು ತಿಳಿದುಕೊಳ್ಳುವಿರಿ. ನೀವು ನಿಮ್ಮ ಹೃದಯದ ಬಾಗಿಲನ್ನು ತೆರೆದು ನಿಮ್ಮ ರಕ್ಷಕನನ್ನು ಒಳಗೆ ಸೇರಿಸಿಕೊಳ್ಳುವಂತೆ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಆತನು ಕೊಂಡುಕೊಂಡಿರುವಂತಹ ನಿಮ್ಮ ಹೃದಯವನ್ನು ಸಂಪೂರ್ಣವಾಗಿ ಆತನಿಗೆ ಕೊಡಿರಿ. ಆಯ್ಕೆ ಮಾಡಿಕೊಳ್ಳಬೇಕಾಗಿರುವುದು ನೀವೇ ಎಂದು ಜ್ಞಾಪಕದಲ್ಲಿಟ್ಟುಕೊಳ್ಳಿರಿ. ದೇವರು ಯಾವ ಮನುಷ್ಯನನ್ನು ಒತ್ತಾಯಿಸುವುದಿಲ್ಲ. ಆತನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಮತ್ತು ನಿಮ್ಮ ಹೆಸರನ್ನು ತನ್ನ ಅಂಗೈಗಳಲ್ಲಿ ಕೆತ್ತಿಕೊಂಡಿದ್ದಾನೆ. ನೀವು ನಿಮ್ಮನ್ನು ಆತನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದಿಲ್ಲವೇ? ನಿಮಗಿರುವ ಸಮಯವು ಕಡಿಮೆ. ನಿಮ್ಮ ನಿರ್ಲಕ್ಷ್ಯದಿಂದ ಕಳೆದುಕೊಳ್ಳುವಂತಹ ಒಂದು ಕ್ಷಣವೂ ನಿಮಗಿಲ್ಲ. ನಿಮ್ಮ ಪಾದಗಳಿಗೆ ದೀಪವಾಗಿ ನಿಮ್ಮ ಮಾರ್ಗಕ್ಕೆ ಬೆಳಕಾಗಿ ನಿಮಗೆ ದೈವವಾಕ್ಯವು ನಿಮ್ಮ ಕೈಯಲ್ಲಿಯೇ ಇದೆ. ಆಮೇನ್.
ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.